ಕ್ಲಿಪ್ಪಿಂಗ್ ಎಲ್ಲ ಇದೆ ಒಂದು. ಇಲ್ಲಿ ಪೇರೆಂಟ್ಸು ಮತ್ತೆ ಸ್ಟೂಡೆಂಟ್ಸ್ ಬಂದಿರತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಸೆಕೆಂಡ್ PUC ಮುಗಿಸ್ಕೊಂಡು KEA ಮತ್ತೆ ಇದರಲ್ಲಿ MCC ಅಲ್ಲಿ ಕೌನ್ಸಿಲಿಂಗ್ ಹಾಕೊಂಡಿದ್ರು ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ಸ್. ಈ ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡ್ ಮುಗೀತು. ಕೆಲ ಮೆಡಿಕಲ್ ಆಸ್ಪಿರಿಯೆಂಟ್ಸ್ ಮೆಡಿಕಲ್ ಅಲ್ಲಿ ಕೌನ್ಸಿಲಿಂಗ್ ಹೋಗಿದ್ದಾರೆ. ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದಿರೋ, ಯಾರಿಗೆ ಕಾಲೇಜ್ ಅಪ್ಗ್ರೇಡ್ ಆಗಿದೆ, ಅವರು ಬಂದ್ಬಿಟ್ಟು ಅಡ್ಮಿಷನ್ ಆಗಬೇಕು ಇಲ್ಲ ಎಕ್ಸಿಟ್ ಆಗಬೇಕು ಕೌನ್ಸಿಲಿಂಗ್ ಇಂದ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಇವರು ಮೌಖಿಕವಾಗಿ ವಿಡಿಯೋ ಮಾಡಿ ಬಿಡ್ತಾರೆ. ಅಧಿಕೃತ ನೋಟಿಫಿಕೇಶನ್ ಯಾವುದೂ ಇಲ್ಲ ಒಂದು. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಅಲರ್ಟ್ ಆಗಿರ್ತಕ್ಕಂಥವರಿಗೆ 5,000 ರೂಪಾಯಿ ಅನಧಿಕೃತ ಪೆನಾಲ್ಟಿಯನ್ನ ಕಟ್ಟಿಸಿ ತಗೊಳ್ತಾ ಇದ್ದಾರೆ. ಯಾವ ಉದ್ದೇಶ, ಯಾವ ಆಲ್ರೆಡಿ ಪೆನಾಲ್ಟಿ ಎಲ್ಲಾ ಸ್ಟೂಡೆಂಟ್ಸ್ 5,000 ಕಟ್ಟಿದ್ದಾರೆ. ಎಕ್ಸಿಟ್ ಆಗ್ಲಿಕ್ಕೆ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ 5,000 ರೂಪಾಯಿ ಅಕ್ರಮವಾಗಿ KEA ದಂಡ ಪಾವತಿ ಮಾಡ್ಕೊಳ್ತಾ ಇದೆ. ಇದರ ಕಾರಣ ಏನು ಅಂತ ಗೊತ್ತಿಲ್ಲ. ಇದರ ಬಗ್ಗೆ ಯಾವ ಆದೇಶದಲ್ಲಿ ತಗೊಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದು ಒಂದು ಕಡೆ ಆದ್ರೆ, ಬೆಳಗ್ಗೆ 9 ಗಂಟೆಯಿಂದ ಸ್ಟೂಡೆಂಟ್ಗಳು ಒಳಗಡೆ ಹೋದವರು 5 ಗಂಟೆಯಿಂದ ಬಂದು ಸರದಿ ಸಾಲಿನಲ್ಲಿ ನಿಂತು ಇವತ್ತು ಕಾಯ್ತಾ ಇದ್ದಾರೆ. ಇದುವರೆಗೂ ಯಾವುದೇ ಅವರಿಗೆ ಫಲಶ್ರುತಿ ದೊರಕಿಲ್ಲ. ಮ್ಯಾಮ್, ನಾನು ಬಂದ ತಕ್ಷಣ ಬಿಟ್ರು. ನಾನು 10:30 ಒಳಗೆ ಹೋಗಿದ್ದೆ. ಸೊ ಅವ್ರು ಹೇಳಿದ್ರು ಸ್ಕ್ಯಾನರ್ ಕೊಡ್ತೀವಿ ಅಂತ. ಬಟ್ ನನಗೆ ಸ್ಕ್ಯಾನರ್ ಸಿಕ್ಕಿರ್ಲಿಲ್ಲ. ಸೊ ಕ್ಯೂವಲ್ಲಿ ನಿಂತಿದ್ವಿ. ಚೇರು ಅವೈಲೇಬಲ್ ಇರಲಿಲ್ಲ. ಸೊ ಕ್ಯೂವಲ್ಲಿ ನಿಂತಿದ್ವಿ. ಅವರು ಆಮೇಲೆ 4 hours ವೇಟ್ ಮಾಡಿದ್ದೀನಿ. ಇವಾಗ ಹೋಗಿ ಹೇಳಿದ್ಕೆ ಇವಾಗ ಸ್ಕ್ಯಾನರ್ ಕೊಡಲ್ಲ, ಆನ್ಲೈನ್ ಅಲ್ಲಿ ಬಿಡ್ತೀವಿ ಹೋಗಿ ಅಂತ ಹೇಳಿದ್ರು. ನಾನು ಆದ್ರೂ ನಿಂತ್ಕೊಂಡು ಕೇಳಕ್ ಟ್ರೈ ಮಾಡಿದ್ರೆ ಅವ್ರು ಪೊಲೀಸ್ ಎಲ್ಲ ದೂಕ್ತಾ ಇದಾರೆ ಎಲ್ಲರೂ. ಮ್ಯಾಮ್, ಹೇಳಕ್ಕಾಗಲ್ಲ. 100, 150 ತುಂಬಾ ಜನ ಇದ್ವಿ. ತಹಸೀಲ್ದಾರ್ ಇದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಡ್ಲಿ. ಮ್ಯಾಮ್ ಇಲ್ಲ, ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಡ್ತಾರೆ. ವೇಟ್ ಮಾಡಿಸಿದ್ರು, ಬಟ್ ಆದ್ರೂ ಏನು ರೆಸ್ಪಾನ್ಸ್ ಇಲ್ಲ. ಮ್ಯಾಮ್, ಫಸ್ಟ್ ಎಲ್ಲ ವೇಟ್ ಮಾಡಿದ್ರಲ್ಲ, ಫಸ್ಟ್ ಹೇಳಿದ್ರು ಚಾಯ್ಸ್ 4 ಮತ್ತೆ ಚಾಯ್ಸ್ ಮಾಡದೇ ಇರೋರೆಲ್ಲ ಮನೆಗೆ ಹೋಗಿ ಆನ್ಲೈನ್ ಬಿಡ್ತೀವಿ ಅಂತ. ನಮಗೆ ಹೇಳಿದ್ರು ಅವರು ಚಾಯ್ಸ್ 1 ಮಾಡಿರೋರು ಅಲ್ಲೇ ಇರಿ, ಮಾಡಿಸ್ಕೊಂಡು ಹೋಗಿ ಅಂತ. ಬಟ್ ಇವಾಗ ನಾನು ಮತ್ತೆ 1.5 hour ವೇಟ್ ಮಾಡಿದ್ದೀನಿ. ಮತ್ತೆ ಸ್ಕ್ಯಾನರು ಕೊಡಲ್ಲ, ಅವೈಲೇಬಲ್ ಇಲ್ಲ, ಮನೆಗೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮ್ಯಾಮ್, ನಾನು 4 ಸತಿ ಹೌದು. ಇಲ್ಲ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಹೇಳಿಲ್ಲ. ಆಮೇಲೆ ಮತ್ತೆ ವೇಟ್ ಮಾಡಿದ್ಮೇಲೆ ಇವಾಗ ಸ್ಕ್ಯಾನರ್ ಕೊಡಲ್ಲ, ಮನೆಗೆ ಹೋಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಕ್ಲಾರಿಟಿನೂ ಕೊಡ್ತಾ ಇಲ್ಲ. ಫಸ್ಟ್ ರೌಂಡ್ ಓಕೆನಾ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಇದು. ಇಲ್ಲಿ ಬರೀ ಇರೋದು 25,000ಕ್ಕೆ ಇವ್ರಿಗೆ ಕೆಲಸಕ್ಕೆ ಇಟ್ಕೊಂಡಿರೋದು. ಇವರೇ ಹೇಳ್ತಾ ಇದ್ದಾರೆ ಇಬ್ಬರೇ ಸ್ಟೂಡೆಂಟ್ ಇರೋದು ಈ ಕಾಲೇಜಲ್ಲಿ. ನಾವು ಆ ಕಾಲೇಜ್ ನ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಾವು ನೋಡ್ಬಿಟ್ಟು ಹಾಕಿರಲ್ಲ, ಅಲ್ಲಿ ಹೋಗ್ಬಿಟ್ಟು ಓಕೆನಾ. ಫಸ್ಟ್ ರೌಂಡ್ ನಾವು ಏನಕ್ಕೆ ಸೆಕೆಂಡ್ ರೌಂಡ್ ಏನಕ್ಕೆ ಹೋಗ್ತೀವಿ ಅಂದ್ರೆ, ನಮಗೆ ಅಪ್ಗ್ರೇಡ್ ಬೇಕಾಗಿರುತ್ತೆ, ಅದಕ್ಕೆ ಹೋಗ್ತೀವಿ. ಅಪ್ಗ್ರೇಡ್ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಅಂಡರ್ ಕನ್ಸ್ಟ್ರಕ್ಷನ್, ದಿಸ್ ಕಾಲೇಜ್ ದೇ ಹ್ಯಾವ್ ಗಿವನ್ ಅಸ್. ಇಲ್ಲಿ ಅಂಬಿಗರ ಚೌಡಯ್ಯ ಅಂತ ಹೇಳ್ಬಿಟ್ಟು ಯಲಹಂಕ ಕಾಲೇಜು, ಇದನ್ನ ಆಪ್ಷನ್ ಎಂಟ್ರಿ ಏನಕ್ಕೆ ಇಟ್ಕೋತೀರಾ ನೀವು ಈ ಕಾಲೇಜ್ನ? ಅದಾದ್ಮೇಲೆ ಈ ತರ ಕಾಲೇಜು, ಅದಾದ್ಮೇಲೆ ನೆಕ್ಸ್ಟ್ ನಮ್ಗಿಂತ ವರ್ಸ್ಟ್ ರ್ಯಾಂಕಿಂಗ್ ಇರುತ್ತೆ. 20,000 ನನ್ಗಿಂತ ವರ್ಸ್ಟ್ ರ್ಯಾಂಕಿಂಗ್. ಶಿ ಇಸ್ ಮೈ ಕಸಿನ್. ಓಕೆ, ಅವಳ ಅಪ್ಲಿಕೇಶನ್ ನಂಬರ್ ಕೂಡ ಹೇಳ್ತೀನಿ. KEA ಮೇಲ್ ಮಾಡಿದ್ದೀನಿ ಸೆಕೆಂಡ್ ರೌಂಡ್ಗೆ 4 o'clock ಒಳಗಡೆ 24th ಓಕೆನಾ. ಆ ಟೈಮಲ್ಲಿ ಮೇಲ್ ಮಾಡಿದ್ರು ಕೂಡ ಆ ಮೇಲ್ಗೂ ಕೂಡ KEA ರೆಸ್ಪಾಂಡ್ ಮಾಡಲ್ಲ. ಅದಾದ್ಮೇಲೆ ಫಸ್ಟ್ ರೌಂಡ್ ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಈ ತರ ಕಾಲೇಜು, ಈ ಕಾಲೇಜ್ ನರ್ಸಿಂಗ್ ಕಾಲೇಜಿಗೆ ಇದಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಇದಕ್ಕೆ ಹಾಸ್ಪಿಟಲ್ ಇಲ್ಲ, ಇಬ್ಬರೇ ಸ್ಟೂಡೆಂಟ್, ಜಂಗಲ್ ಅಲ್ಲಿ ಕಾಲೇಜ್ ಇದೆ. ಈ ಕಾಲೇಜ್ಗೆ ನಾವು ಹೆಂಗ್ ಹೋಗ್ಬೇಕು? ಅದಾದ್ಮೇಲೆ ಇಲ್ಲಿ ಬಂದು ಕೇಳಿದ್ರೆ ನಾವು 5,000 ಪೆನಾಲ್ಟಿ ಕಟ್ಟಬೇಕು. ಅದಾದ್ಮೇಲೆ FIR ನಾವೇ ಹಾಕಿಸ್ಕೋಬೇಕು. ಮ್ಯಾಮ್, ನಾವು ಓದ್ಬೇಕಾ ಅಥವಾ FIR ಹಾಕಿಸ್ಕೋಬೇಕಾ? ನಾವು ಓದ್ಬೇಕಾ 4 years, ಅಥವಾ ನಾವು ಕೋರ್ಟ್ಗೆ ತಿರ್ಗಾಡ್ಬೇಕಾ? ಯಾಕೆ ನಾವು ಅವ್ರ ಮೇಲೆ FIR ಮಾಡಂಗಿಲ್ವಾ? ಇದ್ಯಾ ನ್ಯಾಯ? ನಾವು ಹಾಕಂಗಿಲ್ವಾ? ಈ ತರ ಕಾಲೇಜ್ ಕೊಡ್ತಾರೆ KEAದವರು. ನಾವು ಆಮೇಲೆ ಗೂಗಲ್ ಅಲ್ಲಿ ದಿಸ್ ಇಸ್ ದ ಟಾಪ್ ಕಾಲೇಜ್, ಇನ್ ಗೂಗಲ್ ದಿಸ್ ಇಸ್ ದ ಟಾಪ್ ಕಾಲೇಜ್. ವಾಟ್ ಇಸ್ ದಿಸ್ ಟಾಪ್ ಕಾಲೇಜ್ ದೇ ಆರ್ ಗಿವಿಂಗ್ ಅಸ್? ದಿಸ್ ಇಸ್ ಯಾವ ಪೂರ್ವ ಸಿದ್ಧತೆನೂ ಮಾಡ್ಕೊಂಡಿಲ್ಲ. ಬೆಳಿಗ್ಗೆ 9:30 ಸಾಕ್ಷಿ ತೋರಿಸ್ತೀನಿ ಬನ್ನಿ ಸರ್. ನೋಡಿ, KEA ಅಪ್ಲೈ ಮಾಡ್ಬೇಕಾದ್ರೆ SC/ST ಅಂತ ಅಪ್ಲೈ ಮಾಡಿತ್ತು. SC/ST ಅವರು SC/ST ನೋಡಿ, SC/ST ಆಯ್ತಾ. ಸೀಟ್ ಅಲಾಟ್ಮೆಂಟ್ ಅಲ್ಲಿ ಜನರಲ್ ಮೆರಿಟ್ ಅಂತ ಮಾಡಿ